ಅಂಬೇಡ್ಕರ್ ಜಯಂತಿ ದಿನವೇ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ. ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿದ್ದು ದೇಶದಲ್ಲೇ ಮೊದಲ ರಾಜ್ಯ ಎಂಬ ಮೈಲಿಗಲ್ಲು ನೆಟ್ಟಿದೆ. ಎಸ್ಸಿ ಒಳ ಮೀಸಲು ಜಾರಿ, ತೆಲಂಗಾಣ ಸರ್ಕಾರ ಐತಿಹಾಸಿಕ ನಿರ್ಧಾರ. ಎಸ್ಸಿ ಒಳ ಮೀಸಲು ಜಾರಿ ಮಾಡಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ. ನಿನ್ನೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ರ 134ನೇ ಜಯಂತಿ. ಅಂಬೇಡ್ಕರ್ ಜನ್ಮದಿನದಂದೇ ತೆಲಂಗಾಣ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದೆ. ತೆಲಂಗಾಣ ಪರಿಶಿಷ್ಟ ಜಾತಿಗಳ ಕಾಯ್ದೆ 2025 ಅಧಿಕೃತವಾಗಿ ಅನುಷ್ಠಾನಕ್ಕೆ ತಂದಿದೆ. ಈ ಮೂಲಕ ಎಸ್ಸಿ ಒಳ ಮೀಸಲಾತಿ ಜಾರಿಗೊಳಿಸಿದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ತೆಲಂಗಾಣ ಪಾತ್ರವಾಗಿದೆ. 59 ಎಸ್ಸಿ ಉಪಜಾತಿಗಳು 3 ಗುಂಪುಗಳಾಗಿ ವಿಂಗಡಣೆ. ತೆಲಂಗಾಣ ಎಸ್ಸಿ ಒಳ ಮೀಸಲಾತಿ ಕಾಯ್ದೆ 2025 ಪ್ರಕಾರ 59 ಎಸ್ಸಿ ಉಪಜಾತಿಗಳನ್ನ 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. 15% ಮೀಸಲಾತಿಯನ್ನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿಕೆ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ಶಮೀಮ್ ಅಖ್ತರ್ ನೇತೃತ್ವದ ಏಕಸದಸ್ಯ ಆಯೋಗವು 59 ಎಸ್ಸಿ ಉಪಜಾತಿಗಳ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನ ವಿಶ್ಲೇಷಣೆ ಮಾಡಿತ್ತು. ಈ ಮೀಸಲಾತಿಯನ್ನ 3 ಗುಂಪುಗಳಾಗಿ ವಿಂಗಡಿಸಿ ಶಿಫಾರಸು ಮಾಡಿತ್ತು. ಆಯೋಗ ಶಿಫಾರಸಿನ ಅನ್ವಯವೇ ಒಳ ಮೀಸಲಾತಿ ಜಾರಿಯಾಗಿದೆ. ಮಾದಿಗ ಸಮುದಾಯದ 3 ದಶಕಗಳ ಹೋರಾಟಕ್ಕೆ ಫಲ. ತೆಲಂಗಾಣ ಸರ್ಕಾರದ ನಿರ್ಧಾರದಿಂದ ಪರಿಶಿಷ್ಟ ಸಮುದಾಯದ ಒಳಗಿನ ತೀರಾ ಹಿಂದುಳಿದ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಗುರಿಯನ್ನ ಹೊಂದಿದೆ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಂತಹ ಸಂಘಟನೆಗಳ 30 ವರ್ಷಗಳ ಹೋರಾಟಕ್ಕೆ ಈ ಕಾಯ್ದೆಯಿಂದ ಒಂದು ದೊಡ್ಡ ಗೆಲುವಾಗಿದೆ. ಒಳ ಮೀಸಲಾತಿ ಜಾರಿಗೆ 2024ರ ಸುಪ್ರೀಂ ಕೋರ್ಟ್ ತೀರ್ಪು ಕಾರಣ. ತೆಲಂಗಾಣದ ನಿರ್ಧಾರ ಕರ್ನಾಟಕದಲ್ಲೂ ಪರಿಣಾಮ ಬೀರಲಿದೆಯಾ? ತೆಲಂಗಾಣ ಸರ್ಕಾರ ಈ ಕಾಯ್ದೆ ಜಾರಿ ಮಾಡುವುದಕ್ಕೆ 2024ರ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಕಾರಣವಾಗಿದೆ. ಜಾತಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಡೇಟಾದ ಮೇಲೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲು ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಅಧಿಕಾರ ನೀಡಿತು. ತೆಲಂಗಾಣವು ಈ ತೀರ್ಪನ್ನು ತಕ್ಷಣವೇ ಕಾರ್ಯಗತಗೊಳಿಸಿದ್ದು ದೇಶಕ್ಕೆ ಮಾದರಿಯಾಗಿದೆ. We immediately declared in the assembly that we will go forward with a SC categorization as per Supreme Court orders. The first state in the country after Supreme Court judgment to have gone ahead with SC categorization, and it will be enforced from today. I think it's a great step forward under the leadership of our beloved leader Rahul ji. We are committed to social justice to all the weaker sections, all the backward sections, and the weakest of the weak, the poorest of the poor. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಯಿಂದಾಗಿ ಕರ್ನಾಟಕದಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಮಾದಿಗ ಸಮುದಾಯ 50 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡೇ ಬಂದಿದೆ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಬೇಕೆಂದು ನ್ಯಾಯಮೂರ್ತಿ ಎಜೆ ಸದಾಶಿವ ನೇತೃತ್ವದ ಆಯೋಗ ಶಿಫಾರಸು ಮಾಡಿತ್ತು. ನ್ಯಾಯಮೂರ್ತಿ ಎಜೆ ಸದಾಶಿವ ನೇತೃತ್ವದ ಆಯೋಗದ 2012ರ ವರದಿಯಲ್ಲಿ ಈ ಶಿಫಾರಸು ಮಾಡಲಾಗಿತ್ತು. ಆದರೆ ರಾಜಕೀಯ ಒತ್ತಡದಿಂದಾಗಿ ಒಳ ಮೀಸಲಾತಿಯನ್ನು ಜಾರಿಯಾಗಿಲ್ಲ. ಇದೀಗ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿರೋದ್ರಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೂ ಒತ್ತಡ ಬಿದ್ದಂತಾಗಿದೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತೆಲಂಗಾಣದಲ್ಲಿ 70% ತಲುಪಿದ ಮೀಸಲಾತಿ ಪ್ರಮಾಣ. ಮೀಸಲಾತಿ ಹಂಚಿಕೆಗೆ ಎದುರಾಗುತ್ತಾ ಕಾನೂನು ತೊಡಕು. ಚುನಾವಣೆಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ತೆಲಂಗಾಣ ಸರ್ಕಾರ ಕಳೆದ ಮಾರ್ಚ್ನಲ್ಲಿ ಜಾತಿ ಜನಗಣತಿ ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣವನ್ನ 29% 42ಕ್ಕೆ ಹೆಚ್ಚಿಸಿತ್ತು. ಇದೀಗ ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಿದ್ದು ಇದರೊಂದಿಗೆ ಒಟ್ಟಾರೆ ಮೀಸಲಾತಿ ಪ್ರಮಾಣ 70%ಕ್ಕೆ ತಲುಪಿದೆ. ತೆಲಂಗಾಣದ ಒಟ್ಟಾರೆ ಮೀಸಲಾತಿಯ ರಚನೆ ನೋಡೋದಾದ್ರೆ ತೆಲಂಗಾಣದ ಒಟ್ಟಾರೆ ಮೀಸಲಾತಿ ಪೈಕಿ ಹಿಂದುಳಿದ ವರ್ಗಗಳಿಗೆ 42% ಮೀಸಲಾತಿ ಹೆಚ್ಚಿಸಲಾಗಿದ್ದರೆ ಪರಿಶಿಷ್ಟ ಜಾತಿಗಳಿಗೆ 18% ಮತ್ತು ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಟಿ ಪ್ರವರ್ಗಕ್ಕೆ 10% ಮೀಸಲಾತಿ, ಹಾಗೆ ಆರ್ಥಿಕವಾಗಿ ಹಿಂದುಳಿದವರು ಅಂದ್ರೆ EWS ಪ್ರವರ್ಗಕ್ಕೆ 10% ಮೀಸಲಾತಿ ಕಲ್ಪಿಸಲಾಗಿದೆ. ಇದರೊಂದಿಗೆ ತೆಲಂಗಾಣದಲ್ಲಿ ಮೀಸಲಾತಿ ಪ್ರಮಾಣ 70%ಕ್ಕೆ ತಲುಪಿದೆ. ಸುಪ್ರೀಂ ಕೋರ್ಟ್ ಮೀಸಲಾತಿ 50%ಕ್ಕಿಂತ ಹೆಚ್ಚಿರಬಾರದು ಅಂತ ಹೇಳಿದೆ. ಆದ್ರೀಗ ತೆಲಂಗಾಣದಲ್ಲಿ ಮೀಸಲಾತಿ 70%ಕ್ಕೆ ತಲುಪಿದೆ. ಇದರಿಂದ ಕಾನೂನು ತೊಡಕು ಎದುರಾಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ತೆಲಂಗಾಣ ಸರ್ಕಾರದ ನಿರ್ಧಾರವನ್ನ ಒಪ್ಪದೇ ಇರಬಹುದು. ಹೀಗಾಗಿ ಮೀಸಲಾತಿ ವಿಧೇಯಕವನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವುದಕ್ಕೆ ತೆಲಂಗಾಣ ನಿರ್ಧಾರ ಮಾಡಿದೆ.
ಯಾಕಂದ್ರೆ 69%ಕ್ಕೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ್ದ ತಮಿಳುನಾಡು ಕೂಡ ಈ ಹಿಂದೆ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಿ ಕಾನೂನು ರಕ್ಷಣೆಯನ್ನ ಪಡೆದಿದೆ. ಗಮನಿಸಬೇಕಾದ ಅಂಶ ಅಂದ್ರೆ ಬಿಹಾರ 2023ರಲ್ಲಿ ಮೀಸಲಾತಿ ಪ್ರಮಾಣವನ್ನ 65%ಕ್ಕೆ ಹೆಚ್ಚಿಸಿತ್ತು. ಆದ್ರೆ 2024ರಲ್ಲಿ ಬಿಹಾರದ ನಿರ್ಧಾರವನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು. ಅದೇನೇ ಇರಲಿ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಜಯಂತಿ ದಿನವೇ ಎಸ್ಸಿ ಒಳ ಮೀಸಲಾತಿ ಜಾರಿಗೊಳಿಸಿರೋದು ದೇಶದಲ್ಲೇ ಐತಿಹಾಸಿಕ ನಿರ್ಧಾರವಾಗಿದೆ. ಹರೀಶ್, TV9 ನವದೆಹಲಿ.